ಹಲೋ ಡೈನಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತೋಗೋಣ. ಮೊದಲನೇದಾಗಿ ನಾನು ಇವಾಗ ನಿಫ್ಟಿಯಲ್ಲಿ ಇದ್ದೀನಿ. ನಿಫ್ಟಿಯಲ್ಲಿ ನೋಡಿ, ಇವತ್ತು ನಮಗೆ ಬೆಳಿಗ್ಗೆನೇ ಒಂದು ಗ್ಯಾಪ್ ಅಪ್ ಆಯಿತು. ಓಕೆ, ಗ್ಯಾಪ್ ಅಪ್ ಆಗಿದ ತಕ್ಷಣ ಈ ಜಿಗ್ಜಾಗ್ ಏನಿದೆ ಇದು ನಮಗೆ ಬ್ರೇಕ್ಔಟ್ ಆಯಿತು. ಈ ಕ್ಯಾಂಡಲ್ಲಿ ಬ್ರೇಕ್ಔಟ್ ಆಯಿತು. ನಮಗೆ ಬ್ರೇಕ್ಔಟ್ ಆದಾಗ ನಾವು ಇಲ್ಲಿ ಕಾಲ್ ಆಪ್ಷನ್ ಎಂಟ್ರಿ ತಗೊಂಡಿದ್ವಿ. ಫರ್ದರ್ ನಮಗೆ ಅಪ್ಸೈಡ್ಗೆ ಮೂವ್ ಆಯಿತು. ಸೊ ಇಲ್ಲಿ ಒಂದ್ಸಲ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಂಡಿದ್ವಿ. ಬಟ್ ಸಡನ್ ಆಗಿ ನಮಗೆ ಒಂದು ಡೌನ್ ಫಾಲ್ ಆಯಿತು. ಸೊ ಡೌನ್ ಆದಾಗ ನಾವೇನು ಮಾಡಿದ್ವಿ, ನಮ್ಮ ಒಂದು ಪೊಸಿಷನ್ನ ಹಾಗೆ ಹೋಲ್ಡ್ ಮಾಡಿದ್ವಿ. ಏನಕ್ಕೆ ಅಂದರೆ ಎಲ್ಲಿವರೆಗೆ ನಮಗೆ ಈ ID3 ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲ್ಲ ಅಥವಾ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡಲ್ಲ, ಅಲ್ಲಿವರೆಗೂ ಕೂಡ ನಾವು ಪೊಸಿಷನ್ನ ಹೋಲ್ಡ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ನಮಗೆ ಕ್ಲಿಯರ್ ಸೆಲ್ ಬಂದಾಗ ಮಾತ್ರ ನಮ್ಮ ಒಂದು ಕಾಲ್ ಆಪ್ಷನ್ ನಾವು ಎಕ್ಸಿಟ್ ಮಾಡ್ಕೊತೀವಿ. ಸೊ ಅದೇ ರೀತಿ ಇವತ್ತೇನಾಯಿತು, ನಮಗೆ ಬಾಟಮಲ್ಲಿ ಬಂತು, ಒಂದು ಟೈನಿ ಜಿಗ್ಜಾಗ್ಗಳು ಕೂಡ ಬಂತು. ನೋಡಿ, ಇಲ್ಲಿ ಒಂದು ಜಿಗ್ಜಾಗ್ ಬಂತು. ಸೊ ರೈಟ್ ಸೈಡ್ ಇಂಟ್ರಾವೀಕ್ ಕಾಣಿಸ್ತಿದೆಯಾ ನೋಡಿ, ಇಲ್ಲಿ ಕೂಡ ಒಂದು ಟೈನಿ ಜಿಗ್ಜಾಗ್ ಬಂದಿದೆ. ಸೊ ಇದರ ಅರ್ಥ ಏನಂದರೆ ನಾಳೆ ಬಂದು ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಅಪ್ಸೈಡ್ ಹೋಗಲಿಲ್ಲ ಅಂದ್ಕೊಳ್ಳಿ, ಡೌನ್ ಸೈಡ್ ಬಂದು ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಆವಾಗ ಏನು ಮಾಡ್ತೀವಿ, ನಾವು ಫರ್ದರ್ ನಾವು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ಪುಟ್ ಆಪ್ಷನ್ ಕಡೆ ಹೋಗ್ತೀವಿ. ಇನ್ನು ಇದೇ ರೀತಿ ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ನೋಡಿ, ಇವತ್ತು ಬ್ಯಾಂಕ್ ನಿಫ್ಟಿ ಬಂದು ನಮಗೆ ಅದು ಕೂಡ ನಮಗೆ ಬೆಳಗ್ಗೆ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯಿತು. ಸ್ಲೋ ಆಗಿ ಅದು ಅಪ್ಸೈಡ್ಗೆ ಮೂವ್ ಆಯ್ತು ಹೋಯ್ತು. ಬಟ್ ನಮಗೆ ಇಲ್ಲಿ ಇಂಟ್ರಾವೀಕ್ ನಮಗೆ ಬೈಕ್ ಕೊಟ್ಟಿರಲಿಲ್ಲ. ಬಟ್ ಈ ಕ್ಯಾಂಡಲ್ ಬಂದು ನಮಗೆ ಬೈಕ್ ಕೊಡ್ತು, ಬಟ್ ವಿತ್ ಡೈನಾಮಿಕ್ ಕಾಜನ್ ಜೊತೆ ಬಂತು. ಅಂದರೆ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಕಾಣಿಸ್ತಾ ಇದೆಯಾ, ಈ ರೀತಿ ಡೈನಾಮಿಕ್ ಕಾಜನ್ ಬಂದರೆ ಏನರ್ಥ ಅಂದರೆ ಈ ಡೈನಾಮಿಕ್ ಕಾಜನ್ ಇಂದ ಮಾರ್ಕೆಟ್ ಡೌನ್ ಬಂದು ಬೇರೆ ಮತ್ತೊಂದು ಡೈನಾಮಿಕ್ ಕಾಜನ್ವರೆಗೂ ಡೌನ್ ಸೈಡ್ಗೆ ಬರುತ್ತೆ. ಬಟ್ ಈ ಡೈನಾಮಿಕ್ ಕಾಜನ್ ಬಂದಾಗ ನಾವೇನು ಮಾಡಿದ್ವಿ, ಒಂದು ಕಾಲ್ ಆಪ್ಷನ್ನ ಎಂಟ್ರಿ ತಗೊಂಡ್ವಿ. ಬಟ್ ಇಲ್ಲಿ ಫರ್ದರ್ ನಮಗೆ ಯಾವಾಗ ಡೌನ್ ಸೈಡ್ಗೆ ಮೂವ್ ಆಗ್ತಾ ಬಂತು ಆವಾಗ ನಮ್ಮೊಂದು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಇಂಟ್ರಾವೀಕ್ ಬೈಕ್ ಕೊಟ್ಟಿರೋದ್ರಿಂದ ಫರ್ದರ್ ನಮಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಂದು ಬ್ಯಾಂಕ್ ನಿಫ್ಟಿಲಿ ಬಂದಿರೋ ಥರ ಕಾಣಿಸ್ತಾ ಇದೆ. ಓಕೆ, ಅಂದರೆ ಈ ವೀಕಲ್ಲಿ ಬ್ಯಾಂಕ್ ನಿಫ್ಟಿ ಫರ್ದರ್ ನಮಗೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಇನ್ ಕೇಸ್ ಅದೇನಾದರೂ ಡೌನ್ವರ್ಡ್ ಮತ್ತೆ ಡೌನ್ ಸೈಡ್ಗೆ ಬರಬೇಕಂದ್ರೆ ಮತ್ತೆ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ಲನ್ನು ಕೊಡಬೇಕು. ಅಂದರೆ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಫರ್ದರ್ ಅವಾಗ ಬ್ಯಾಂಕ್ ನಿಫ್ಟಿ ಮತ್ತೆ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲಿವರೆಗೆ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡಲ್ಲ ಅಲ್ಲಿವರೆಗೂ ಕೂಡ ಈ ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಪಾಸಿಟಿವ್ ಸೆಂಟಿಮೆಂಟೇ ಕಾಣಿಸ್ತಾ ಇದೆ. ಜೊತೆಗೆ ನಾನು ನಿಫ್ಟಿಯಲ್ಲಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ. ಏನಂತ ಹೇಳಿದ್ದೆ ಅಂದರೆ ನಿಫ್ಟಿ ಆದಷ್ಟು ಬೇಗ ನಮಗೆ 25,000 ರೀಚ್ ಮಾಡುತ್ತೆ ಅಂತ ಹೇಳಿದ್ದೆ. ಬಟ್ ಇವತ್ತು ನೋಡಿ, ಮಾರ್ಕೆಟ್ ಬಂದು 24,999.75 ವರೆಗೆ ಹೋಗಿದೆ. ಅರ್ಥ ಆಯ್ತಾ? ಅಂದರೆ ಇನ್ನು 0.25 ಮಾತ್ರ ನಮಗೆ ಬ್ಯಾಲೆನ್ಸ್ ಇದೆ. ನೋಡಿ, ಎಕ್ಸಾಕ್ಟಾಗಿ ಮಾರ್ಕೆಟ್ ಇವತ್ತು ನಮಗೆ ಏನು ನಿಫ್ಟಿ ಏನಿದೆ ಇವತ್ತು ಅದು ನಮಗೆ 24,999.9 ಅಥವಾ 8. ಸೊ ಇಲ್ಲಿವರೆಗೂ ಕೂಡ ಹೋಗಿ ಮಾರ್ಕೆಟ್ ಬಂದು ಇನ್ನು ಸ್ವಲ್ಪ ಪಾಯಿಂಟಲ್ಲಿ ನನಗೆ 25,000 ರೀಚ್ ಮಾಡಿಲ್ಲ. ಓಕೆ, ಬಟ್ ಏನಂದರೆ ಮತ್ತೆ ಅದು ರೀಅಟೆಂಪ್ಟ್ ಮಾಡಿ 25,000 ಕ್ರಾಸ್ ಮಾಡೋ ಚಾನ್ಸಸ್ ಇದೆ ನಿಫ್ಟಿಯಲ್ಲಿ. ಸೊ ಅದು ನಾಳೆನೇ ಆಗುತ್ತಾ ಅಥವಾ ಈ ವೀಕ್ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.